ನಮ್ರತಾಗೆ ಕ್ಯಾಪ್ಟನ್ಸಿ ಸಿಕ್ಕಿದೆ, ಇದ್ರ ಬಗ್ಗೆ ಏನು? ನಮ್ರತಾಗೆ ಕ್ಯಾಪ್ಟನ್ ಸಿಕ್ಕಿದ್ದು ಖುಷಿ ಇಲ್ಲ ಸರ್. ಅವರು ಸಿಗಬೇಕು ಸರ್, ಅವರು ಡಿಸರ್ವ್ ಟು ಕ್ಯಾಂಡಿಡೇಟ್. ಎಲ್ಲರ ಕ್ಯಾಪ್ಟನ್ಸಿನೂ ನೋಡಿದ್ವಿ, ಬಟ್ ಅವಳು ನೋಡಿರಲಿಲ್ಲ. ಅವಳು ಬೆಸ್ಟ್ ಕೊಡ್ತಾಳ ಏನು ಕೊಡ್ತಾಳ ಅವರು ಕರೆಕ್ಟಾಗಿ ಆಡಿದ್ರೆ ಆಗ್ತದೆ. ಅವರು ಬಂದಾಗಿದ್ರೆ ನನಗೆ ಕ್ಯಾಪ್ಟನ್ಸಿ ಸಿಕ್ಕಿಲ್ಲ ಅಂತ ನಮ್ರತಾ ಲೈಕ್ ಶಿ ರಿಯಲಿ ಲೈಕ್ ಅವ್ರನ್ನ ನಾವು ಬಿಗ್ ಬಾಸ್ ಮನೇಲಿ ನೋಡೋದಕ್ಕೂ ಹೊರಗಡೆ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಖುಷಿ. ಓಕೆ, ನಮ್ರತಾ ಕ್ಯಾಪ್ಟನ್ಸಿ ಆಗಿದ್ದಾಳೆ, ಸೊ ಇದ್ರ ಬಗ್ಗೆ ಏನು ಹೇಳ್ತೀನಿ? ಅವಳು ಅತ್ತಿ ಕ್ಯಾಪ್ಟನ್ ರೂಮ್ ಮುಂದೆ 3 ವಾರದಿಂದ ಕ್ಯಾಪ್ಟನ್ ಇಲ್ದಿರ ಫುಲ್ ಖುಷಿಯಾಗ್ಬಿಟ್ಟಿದ್ಲು. ಅವಳು ಮಾತ್ರ ಕ್ಯಾಪ್ಟನ್ ಆಗಿರೋದು ಎಲ್ಲರ ಕ್ಯಾಪ್ಟನ್ಸಿನೂ ನೋಡಿದ್ವಿ, ಬಟ್ ಅವಳು ನೋಡಿರಲಿಲ್ಲ. ಅವಳು ಬೆಸ್ಟ್ ಕೊಡ್ತಾಳ ಏನು ಕೊಡ್ತಾಳ ಅವರು ಡೇ 1 ಇಂದ ಪಾಪ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಆಡಬೇಕು ಅಂತ. ಈಗ ನೋಡೋಣ ಏನಾಗುತ್ತೆ ಅಂತ. ಏನಿಲ್ಲ, ಅವ್ರಂದ್ರೆ ಲೈಕ್ ಮುಂಚೆಯಿಂದನೂ ಇಷ್ಟ ಆಗ್ತಾಯಿಲ್ಲ, ಚೆನ್ನಾಗಿ ಆಡ್ತಾರೆ. ಲೈಕ್ ಎಲ್ಲ ಗ್ರೂಪಿಸಮ್ ಮಾಡ್ಕೊಂಡು ಆಟಾಡ್ತಾ ಇದ್ದಾರೆ, ಸೊ ಅಷ್ಟು ಬೇಡ ಅಂತ. ಖುಷಿ. ನಮ್ರತಾ ಇವಾಗ ಚೆನ್ನಾಗಿ ಆಡ್ತಿದ್ದಾರೆ. ಆಗುತ್ತೆ, ಎಫರ್ಟ್ಸ್ ಇತ್ತಲ್ವಾ ಅವಳದು. ನಮ್ರತಾ ಲೈಕ್ ಶಿ ರಿಯಲಿ ಲೈಕ್ ಅವ್ರನ್ನ ನಾವು ಬಿಗ್ ಬಾಸ್ ಮನೇಲಿ ನೋಡೋದಕ್ಕೂ ಹೊರಗಡೆ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಆಸ್ ಅನ್ ಆಕ್ಟ್ರೆಸ್ ನಾವು ಅವ್ರನ್ನ ತುಂಬ ಕ್ಲಾಸ್ ಅಂತ ಅನ್ಕೊಂಡಿದ್ವಿ. ವೆರಿ ಡೀಸೆಂಟ್ ಇಸ್ ವಾಟ್ ವಿ ಥಾಟ್. But once we saw her in Big Boss house, okay. it was like completely different. Okay. ಅಂದ್ರೆ ಅವ್ರ ಲೆವೆಲ್ ಇಲ್ಲಿದ್ದು ಕೆಳಗಡೆ ಬಿದ್ದೋಯ್ತು. And she's ಸ್ವಲ್ಪ ಇವಾಗ ಅರ್ಥ ಆಗಿದೆ ಅವ್ರಿಗೆ ನಾನು ಏನ್ ಮಾಡ್ತಾ ಇದೀನಿ ಅಂತ. ಬಟ್ ಸ್ಟಿಲ್ ಕೆಲವೊಂದ್ಸಲ she is like behind Vinay. Influence ಅಲ್ಲಿ ಇದ್ದಾರೆ. And Vinay, I'm not saying he's completely wrong. Whatever is entertainment ಮಾಡ್ತಿದ್ದಾರೆ. But you know, always that happens between Vinay and that is not right. ಏನಾದ್ರೂ ಪ್ರಾಬ್ಲಮ್ ಇದೆ ಯಾವ್ದಾದ್ರು ಮಧ್ಯದಲ್ಲಿ, ಸಿಟ್ ಟಾಕ್ ಅಂಡ್ ಸಾರ್ಟ್ ಇಟ್ ಔಟ್. ಅದು ಬಿಟ್ಟು ಅದನ್ನೇ ದ್ವೇಷ ಬೆಳೆಸ್ಕೊಂಡು ಬಿಕಾಸ್ ಪೀಪಲ್ ಕರ್ನಾಟಕದಲ್ಲೆಲ್ಲ ನೋಡ್ತಿದ್ದಾರೆ ಅಂಡ್ ನಿಮ್ ಫ್ಯಾನ್ಸ್ ಇರ್ತಾರೆ. ನೀವೇ ಈ ತರ ಮಾಡಿ ಈ ತರ ಮಾಡಿದ್ರೆ ಯುವರ್ ಫ್ಯಾನ್ಸ್ ನೋಡ್ತಿರೋದು ಸೇಮ್ ಥಿಂಗ್. ನೀವೇನ್ ಕೊಡ್ತಾ ಇದ್ದೀರಾ ಮೆಸೇಜ್ ಕರ್ನಾಟಕಕ್ಕೆ? ದಿಸ್ ಇಸ್ ವೆರಿ ಬ್ಯಾಡ್. ನಮ್ರತಾಗೆ ಕ್ಯಾಪ್ಟನ್ ಸಿಕ್ಕಿದ್ದು ಖುಷಿ ಇಲ್ಲ. ಸೊ ಬೇಸಿಕಲಿ ಬಿಕಾಸ್ ಅಲ್ಲಿ ನ್ಯಾಯಯುತವಾಗಿ ಆಡೋದು ಕೆಲವೇ ಜನ ಅನಿಸುತ್ತೆ. ಅದರಲ್ಲಿ ಪ್ರತಾಪ್ ಮತ್ತು ಸಂಗೀತ ಸ್ವಲ್ಪ ಒಂಥರ ಸ್ವಲ್ಪ ಅವ್ರಿಗೆ ಏನೋ ಜಾಸ್ತಿ ಪ್ರೀತಿ ನಮಗಿದೆ. ಸೊ ಬೇರೆಯವರೆಲ್ಲ ಸ್ವಲ್ಪ ಜಾಸ್ತಿ ಸ್ವಾರ್ಥವಾಗಿ ಆಡ್ತಾರೆ ಅನಿಸ್ತಾ. ಆಕ್ಚುಲಿ ನಮ್ರತಾ ಇವಾಗ ಚೆನ್ನಾಗಿ ಆಡ್ತಿದ್ದಾರೆ, ಹಂಗೆ ಕಂಟಿನ್ಯೂ ಮಾಡಬೇಕು. ಬಟ್ ಗಾಸಿಪ್ ಮಾಡ್ತಾನೆ ಇರ್ತಾರೆ ವಿನಯ್ ಜೊತೆ ಸೇರ್ಕೊಂಡು. ಅದನ್ನ ಬಿಟ್ರೆ ಶಿ ಇಸ್ ಆಲ್ಸೋ ಎ ವೆರಿ ಗುಡ್ ಪ್ಲೇಯರ್. ಆಕ್ಚುಲಿ ಹಚ್ಕೊಂಡು ಅಂತೇನಿಲ್ಲ, ಅವರು ಸ್ವಲ್ಪ ಎಫರ್ಟ್ಸ್ ತೋರಿಸ್ತಾ ಇದ್ದಾರೆ, ಎಫರ್ಟ್ಸ್ ಆಗ್ತಾ ಇದ್ದಾರೆ. ಲೈಕ್ ಟೀಮಿಂದ ಬೇರೆ ಟೀಮ್ ಹೋಗಿ ಆಡೋದು ಸ್ವಲ್ಪ ಕಷ್ಟ. ಬಟ್ ಶಿ ಇಸ್ ಟ್ರೈಯಿಂಗ್ ಪ್ರತಾಪ್ ಕಡೆ ಮಾಡ್ಕೊಂಡಿದ್ದಾರೆ. ಆ ಕಡೆ ಒಂದು ಗೇಮ್, ಈ ಕಡೆ ಒಂದು ಗೇಮ್, 2 ಗೇಮ್ ಮಾಡ್ತಾರೆ.